ವೀಕ್ಷಕ ಬಂಧುಗಳೇ ನಮಸ್ಕಾರ. ಓಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುದ್ದಿಗಳ ವಿವರ. ಲಿಂಗಸ್ಗೂರು ಪಟ್ಟಣದಲ್ಲಿ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಪೂಜೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎನ್ನುತ್ತಾ ಪೂಜೆಗೊಳ್ಳುವ ವರಮಹಾಲಕ್ಷ್ಮಿ. ಶ್ರಾವಣ ಮಾಸವೆಂದರೆ ಹಬ್ಬಗಳ ಆಚರಣೆಗಳ ಮಾಸ. ನಾಗರ ಪಂಚಮಿ, ವರಮಹಾಲಕ್ಷ್ಮಿ, ರಕ್ಷಾಬಂಧನ ಹೀಗೆ ವಿವಿಧ ಹಬ್ಬಗಳ ಆಚರಣೆ ನಡೆಯುತ್ತದೆ. ಶ್ರಾವಣ ಮಾಸದ ಹುಣ್ಣಿಮೆ ಇಂದಿನ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದನ್ನು ಸಂಪತ್ ಶುಕ್ರವಾರ ಎಂದು ಕರೆಯಲಾಗುತ್ತದೆ. ಶುಕ್ರವಾರದಂದು ನಾಡಿನೆಲ್ಲೆಡೆಯಂತೆ ಲಿಂಗಸ್ಗೂರು ಪಟ್ಟಣದಲ್ಲಿ ಸೇರಿದಂತೆ ತಾಲೂಕಿನೆಲ್ಲೆಡೆ ವರಮಹಾಲಕ್ಷ್ಮಿ ಪೂಜೆ ನಡೆದವು. ಹಬ್ಬದ ದಿನ ಮನೆಯನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಶೃಂಗರಿಸುತ್ತಾರೆ. ಅಕ್ಕಿಯನ್ನು ಹರಡಿ ಅದರಲ್ಲಿ ಕಲಶವನ್ನಿಟ್ಟು ಮಾವಿನೆಲೆ ವೀಳ್ಯದೆಲೆ ಜೋಡಿಸಿ ಶೃಂಗರಿಸಲಾಗುತ್ತದೆ. ನಂತರದಲ್ಲಿ ಮನೆಯವರೆಲ್ಲ ಪೂಜೆಯನ್ನು ಮಾಡುತ್ತಾರೆ. ಅದರಂತೆ ಪಟ್ಟಣದ ನಿವೃತ್ತ ತಹಸೀಲ್ದಾರ್ ಅಮರೇಶಪ್ಪ ಹೂನೂರವರ ಮನೆಯಲ್ಲಿ ಸಹ ಕುಟುಂಬ ಸಮೇತ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲಾಯಿತು. ಅಲ್ಲದೆ ಮನೆಗೆ ಬಂದ ಮುತ್ತೈದೆಯರಿಗೆ ಉಡಿ ತುಂಬುವ ಮೂಲಕ ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಲಕ್ಷ್ಮೀದೇವಿಯನ್ನು ವಿವಿಧ ಹೂಹಣ್ಣುಗಳಿಂದ, ಕಬ್ಬುಗಳಿಂದ, ಬಾಳೆ ದಿಂಡುಗಳಿಂದ ಅಲಂಕೃತಗೊಳಿಸಲಾಗಿತ್ತು. ಈ ಸಂದರ್ಭದಲ್ಲಿ ನಿವೃತ್ತ ತಹಶೀಲ್ದಾರ್ ಅಮರೇಶಪ್ಪ ಹೂನೂರು, ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಶರಣಮ್ಮ ಹೂನೂರು, ಸಂಗೀತ, ರಾಮ್ ಮೋಹನ್, ಕೀರ್ತಿ, ವಿಜಯಲಕ್ಷ್ಮಿ, ಮಹಾಂತೇಶ್, ಬಸವರಾಜ್ ಬೈಲ್ಗುಡ್ಡ ಸೇರಿದಂತೆ ಇದ್ದರು. ಧನ್ಯವಾದಗಳು.